ಯಾರು ಸರ್ ಹೇಳಿದ್ರು ದೇವರ ಆಟ ಬಲ್ಲವರು ಯಾರು ಅಂತ? ಇಲ್ಲಿ ನೋಡ್ತಿದೀವಿ, ನಾವು ಕಣ್ಣಾರೆ ನೋಡ್ತಿದೀವಿ. ಕೇವಲ ಒಂದು ಸೀಸನ್ ಡಿಫ್ರೆನ್ಸ್ ಅಲ್ಲಿ ನನಗೆ ನೆನಪಿದೆ, ಈ ವಿಟಿಲಿ ನೋಡಿದಿರಾ, LED ಓಪನ್ ಆದಾಗ ಸರ್ ಕೈ ಹಿಡ್ಕೊಂಡು ಬಂದಾಗ ಒಂದು ಕ್ಷಣ ನಿಲ್ಲಕ್ಕಾಗ್ತಿರ್ಲಿಲ್ಲ, ಅವ್ರು ಕೂತಿದ್ರು. ಇವತ್ತು ಅವರೊಬ್ಬರೇ ನಡ್ಕೊಂಡು ಬಂದಿದ್ದಾರೆ. ಇದು ಪುನರ್ಜನ್ಮ ಅಂತ ಅಂದ್ರೆ ದೇವರಿದ್ದಾರೆ ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ. ಸರ್, ಇವತ್ತು ನಿಮ್ಮನ್ನ ನೋಡಿ ಭರವಸೆ ಕಳ್ಕೊಂಡಂತ ಎಷ್ಟೋ ಬದುಕಿಗೆ ಮತ್ತೆ ಭರವಸೆ ಬಂದಿದೆ ಸರ್. ನೀವು ಭರವಸೆಯ ಬೆಳಕು ಇವತ್ತು ಸ್ಟೇಜ್ ಮೇಲೆ ಬಂದಿರೋದು. ಹೇಗೆ ಸಾಧ್ಯ ಆಯ್ತು ಅಂದ್ರೆ ಆ ಸಂಚಿಕೆ ನೋಡಿ ಅಮೃತ್ ನೋನಿಯ ಹೆಡ್ ಬಂದಿದ್ರು ಸರ್, ಮಂಗಳಾಂಬಿಕೆ ಮೇಡಮ್. ಅವತ್ತು ಬಂದು ವೇದಿಕೆ ಮೇಲೆ ಅವರು ಒಂದು ಪ್ರಾಮಿಸ್ ಮಾಡ್ತಾರೆ, ಸರ್ ನಿಮ್ಮ ಎಲ್ಲಾ ಮೆಡಿಸಿನ್ ನಾವು ನೋಡ್ಕೋತೀವಿ ಅಂತ. ನಯನ ಅವರ ತಂದೆಯ ಒಂದು ಪ್ರಾಬ್ಲಮ್ ನಮ್ಗೆ ಗೊತ್ತಾಯಿತು. ನನಗೆ ಅವು ಕಾಯಿಲೆ ಶುರುವಾದಂಗಿಂದ ಮಲ್ಕೊಂಡು ನನ್ಕೊಂಡು ಏನಾಗ್ಬಿಟ್ಟಿದ್ದೆ, ಎರಡೂ ಕಡೆ ಚರ್ಮಗಳೆಲ್ಲ ಕಿತ್ತು ಹೋಗ್ಬಿಟ್ಟಿದ್ವಿ. ಯಾಕಂದರೆ ಎದ್ದು ಕುಂದ್ರಕ್ಕೆ ಆಗ್ತಾ ಇದ್ದಿಲ್ಲ. ಒಂದು ಶರ್ಟ್ ಬಟನ್ ಕೂಡ ನನ್ನ ಕಡೆಯಿಂದ ಹಾಕ್ಕೊಳ್ಳೋಕೆ ಬರ್ತಿಲ್ಲ, ಬೇರೆಯವ್ರ ಸಹಾಯ ನಾನು ಮಾಡ್ಕೋಬೇಕಾಗಿತ್ತು. ಕಾಲು ಕೂಡ ಹಿಂದೆ ಮುಂದೆ ಹೋಗ್ಬಿಡ್ತಿತ್ತು. ಆ ಥರ ಕಾಲುಗಳಲ್ಲಿ ಶಕ್ತಿ ತುಂಬಾ ಕಡಿಮೆ ಆಗಿಬಿಟ್ಟಿತ್ತು. ಅವತ್ತು ನಿಜವಾಗ್ಲೂ ಕರುನಾಡನ್ನೇ ಕರಗಿಸ್ಬಿಟ್ಟಿದ್ದಾರೆ. ಎಲ್ಲರೂ ಹೇಗತ್ರೋ ನಾನು ಅರ್ಧ ಗಂಟೆ ಬೇಕಾಯಿತು ಸುಧಾರಿಸ್ಕೊಳ್ಳೋದಕ್ಕೆ. ನಾವು ಎಲ್ಲಿ ನಮ್ಮನೆಯವ್ರು ನಮ್ಮನ್ನು ಬಿಟ್ಟೆ ಹೋಗ್ಬಿಡ್ತಾರೋ ಅನ್ನೋ ಒಂದು ಚಿಂತೆಯಲ್ಲಿದ್ವಿ. ಆದರೆ ಅಮೃತ್ ನೋನಿಯವ್ರು ಬಂದು ನಿಜವಾಗ್ಲೂ ನಮ್ಮ ಮನೆಯವ್ರನ್ನ ಕೈ ಹಿಡಿದ್ರು. ಅವರು ಅಮೃತ್ ನೋನಿ ಹೆಲ್ತ್ ಕೇರಿಂದ ಇವರ ತಂದೆಯವರು ಗುಣ ಆಗುವವರೆಗೂ ಒಬ್ಬರು ಡಾಕ್ಟರ್ನ ಕನ್ಸಲ್ಟೇಷನ್ಗೆ ಇಡ್ತೀವಿ. ಮತ್ತೆ ಅದಕ್ಕೆ ಬೇಕಾದಂಥ ಅಮೃತ್ ನೋನಿ ಆರ್ಥೋ ಪ್ಲಸ್ ಅನ್ನ ಡಾಕ್ಟರ್ ಎಷ್ಟು ವರ್ಷ ಅವ್ರಿಗೆ ಕೊಡಬೇಕು ಅಂತಾರೋ ಅಲ್ಲಿವರೆಗೆ ಫ್ರೀಯಾಗಿ ಕೊಡ್ತೀವಿ. ಅಮೃತ್ ನೋನಿ ಆರ್ಥೋ ಪ್ಲಸ್ ತೊಗೊಂಡಾಗಿನಿಂದ ಆರಾಮಾಗಿ ನನ್ನಷ್ಟಕ್ಕೆ ನಾನೇ ಎದ್ದೇಳ್ತೀನಿ, ಕುಂದಿರ್ತೀನಿ. ಬೆಳಗ್ಗೆ ಒಂದು ಅರ್ಧ ಗಂಟೆ ವಾಕ್ ಮಾಡ್ತೀನಿ, ಎಷ್ಟು ಸಾಧ್ಯ ಆಗುತ್ತೆ ನಾನು ಎಕ್ಸಸೈಸ್ ಮಾಡ್ತೀನಿ. ಆ ಅಮೃತ್ ನೋನಿ ಔಷಧಿ ಕುಡಿದಾಗಿಂದ ನಮ್ಮ ಮನೆಯವರಲ್ಲಿ ತುಂಬ ಚೇತರಿಕೆ ಆಗಿದೆ, ವ್ಯತ್ಯಾಸ ತುಂಬ ಕಾಣಿಸ್ತಾ ಇದೆ. ಅಮೃತ್ ನೋನಿಯನ್ನು ತಗೊಳ್ತಾ ನಮ್ಮ ಮನೆಯವರು ತಿಂಗಳಿಗೆ ಇಂಪ್ರೂವ್ ಹಾಕೊಂತ ಬರ್ತಿದ್ರು. ಎಲ್ರೂ ಲೈಫ್ಗೆ ಅಪ್ಪನೇ ಹೀರೋ ಆಗಿರ್ತಾನೆ. ಅದು ಇರ್ಲಾದ ಕಾರಣಕ್ಕೆ ಏನೋ ಒಂದು ಹೋಪ್ ಹೋಗಿತ್ತು ನಮ್ಮಲ್ಲಿ. ಅದು ಅಮೃತ್ ನೋನಿಯಿಂದ ಹೋಪ್ ಬಂದಿದೆ ನನಗೆ. ಅಪ್ಪ ಚೇತರಿಸ್ಕೋಬಹುದು, ಏನೋ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಆಗ್ಬೋದು ಅಂತ ಇಡೀ ನಮ್ಮ ಕುಟುಂಬದ ಪರವಾಗಿ ನಾನು ಅಮೃತ್ ನೋನಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಏನ್ ಸರ್, ಇದಿಷ್ಟು ಮಂಗಳಕರವಾಗಿ ಅವರು ವಾಪಸ್ ಬಂದಿದ್ದಾರೆ ಅಂತಂದ್ರೆ? ವೈದ್ಯರ ಹೆಸರು ಹೇಳಿ ಸರ್ ದಯವಿಟ್ಟು. ಯಾರು ವೈದ್ಯರು ನಿಮಗೆ? ಡಾಕ್ಟರ್ ಸಂದೀಪ್ ಸರ್ ಅಂತ ಹೇಳಿ ಸರ್. ಅವರು ಆ ಒಂದು ಇದರಲ್ಲಿ ವೈದ್ಯಕೀಯ ಕೆಲಸ ಮಾಡ್ತಾರೆ ಸರ್. ಅವರು ಅಲ್ಲಿಂದ ಮೆಡಿಷನ್ನು ಕೆಲವೊಂದು ಟ್ಯಾಬ್ಲೆಟ್ಸ್ ಕೊಟ್ಟರು ಸರ್. ಬಟ್ ಈ ಮೆಡಿಷನ್ ಕಂಟಿನ್ಯೂ ಇವಾಗ್ಲೂವರೆಗೂ ಸಪ್ಲೈ ಮಾಡ್ತಿದ್ದಾರೆ ಸರ್ ಅವ್ರು ನಮಗೆ ಫ್ರೀಯಾಗಿ. ಸರ್ ಈಗ ಏನೇನೆಲ್ಲ ಮಾಡ್ತೀರಾ ಸರ್ ನೀವು? ನಿಮ್ಮ ದಿನಚರಿ ಹೇಗಿರುತ್ತೆ? ನಾನು ಹೇಳ್ಬೇಕಂದ್ರೆ ಮೇಡಮ್, ಮೊದಲು ನನ್ನಷ್ಟಕ್ಕೆ ನಾನು ಇನ್ನೊಬ್ಬರು ಸಹಾಯದಿಂದ ಬಾತ್ರೂಮಿಗೆ ಹೋದ್ರು, ಸ್ನಾನ ಮಾಡ್ತಿದ್ರು, ಎಲ್ಲದೂ ಕೂಡ ನನ್ನಷ್ಟಕ್ಕೆ ಬೇರೊಬ್ಬರು ಸಹಾಯದಿಂದ ಮಾಡಿದೆ. ಇವತ್ತು ನಾನೇ ಇಲ್ಲ, ನಾನೇ ಮಾಡ್ತೀನಿ. ಕಾಲೇಜಿಗೆ ಹೋದ್ರು ಅವರೇ ಡಬ್ಬಿ ಕೊಡ್ತಾರೆ, ಎಲ್ಲವೇ ಡಬ್ಬಿ ಕಟ್ಟಿ ನಾನು ಇವತ್ತಿಗೆ ಹೋಗಿ ಕೂಡ ಮಾರ್ಕೆಟ್ಗೆ ಹೋಗಿ ನಾನು ಕಾಯಿಪಲ್ಲೆಗೆ ಹೋಗಿ ತೊಗೊಂಡ್ಬರ್ತೇನೆ ರೀ. ಯಾಕೆಂದ್ರೆ ಅಷ್ಟೊಂದು ಚೇಂಜಸ್ ನನ್ನಲ್ಲಾಗಿದೆ. ನೀವು ಕಣ್ಣಾರೆ ನೋಡಿದ್ರಿ ಈಗೆಲ್ಲ. ಹೀಗಾಗಿಬಿಟ್ಟು ಅದಕ್ಕೆ ನಾವು ಎಷ್ಟು ಖುಷಿ. ನನಗೆ ಇನ್ನೊಂದು ಏನೈತಂದ್ರೆ, ನಾನು ಅವಾಗ ಬಂದಾಗ ಏನೈತಪ್ಪ ಅಂದ್ರೆ ಈ ಒಂದು ಸಿಚುವೇಶನ್ಲಿದ್ದ ಹಿಂಗೆ ಬಂದಿದ್ದೆ. ಆದ್ರೆ ಮೊದಲು ನೆಕ್ಸ್ಟ್ ಚೇಂಜಸ್ ಆದಮೇಲೆ ಹೋಗ್ಬೇಕಲ್ಲ, ಅಲ್ಲಿ ತೋರಿಸ್ಬೇಕಲ್ಲ ಒಂದು ಇದಿತ್ತು. ಆದ್ರೆ ನನಗೆ ಮತ್ತೆ ಹೊಳ್ಳಿ ನನಗೆ ಇಲ್ಲಿ ಕರ್ಸ್ತಾರೆ ಇವರು, ಆ ವೇದಿಕೆ ಬರ್ತೀನಿ ಅನ್ನೊಂದು ಆಸೆ ಇತ್ತು. ಅದು ನಾನು ಅಂದ್ಕೊಂಡಿದ್ದ ಆಸೆ ಇವತ್ತಿಗೆ ಕರೆಕ್ಟ್ ಸಕ್ಸಸ್ ಆಗಿಬಿಡ್ತು. ಇನ್ನೊಂದು, ನಿಮ್ಮ ತಂದೆಯವ್ರನ್ನ ನೋಡೋ ಅವಶ್ಯಕತೆ ಇಲ್ಲ, ಇನ್ಮೇಲೆ ನಿನ್ನನ್ನು ನೋಡಿದ್ರೇ ಭರವಸೆ ಬಂದ್ಬಿಡುತ್ತೆ. ನಿಮ್ಮ ತಂದೆಯವರು ಇಷ್ಟು ಅದ್ಭುತವಾಗಿ ಒಂದು ಪರಿವರ್ತನೆ ಬಂದಿದೆ ಅಂದರೆ ಆ್ಯಕ್ಚುಲಾಗಿ ಆ ವೈದ್ಯೋ ನಾರಾಯಣೋ ಹರಿಹಿ ಅಂತ ನಾವೇನು ಹೇಳ್ತೀವಿ. ಯಾಕಂದರೆ ನಾವುಗಳು ಮನುಷ್ಯರು, ನಮಗೆ ಚರ್ಮ ಬಿಟ್ಟರೆ ಒಳಗೇನಿದೆ ಅಂತಲೇ ಗೊತ್ತಿಲ್ಲ. ಆದರೆ ಅದನ್ನು ಸ್ಟಡಿ ಮಾಡಿರೋದು ಆ ಡಾಕ್ಟರ್ಸ್. ಆ ಅಮೃತ್ ನೋನಿ ಕಂಪನಿಯವ್ರಿಗೆ ನಾನು ನಿಜವಾಗಿಯೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆರೋಗ್ಯ ಕಾಪಾಡ್ಕೊಳ್ಳಿ ಸಾಹೇಬ್ರೆ. ನಯನ ಅವರ ತಂದೆ ವಸಂತ್ ಆಚಾರ್ ಸರ್ ಅವರು ಒಂದು ಜೀವಂತ ಸಾಕ್ಷಿ. ಅವರಿವತ್ತು ಈಗ ತುಂಬ ಹೆಲ್ತಿ ಆಗಿದ್ದಾರೆ ಅಮೃತ್ ನೋನಿಯಿಂದ. ಅಮೃತ್ ನೋನಿ ಅವರ ಟೀಮ್ಗೆ
ದೊಡ್ಡ ಗ್ರ್ಯಾಂಡ್ ಸಲ್ಯೂಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.